ನಮಸ್ಕಾರ ಗೆಳೆಯರೇ. ನೀವು ಸ್ವಂತ ಉದ್ಯೋಗ ಶುರು ಮಾಡಬೇಕು ಅಂದುಕೊಂಡಿದ್ದೀರಾ? ಅಥವಾ ನಿಮ್ಮ ಮಗಳ ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಬೇಕಿದೆಯೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಕರ್ನಾಟಕ ಸರ್ಕಾರದ ಈ ವಿಶೇಷ ಯೋಜನೆಯಲ್ಲಿ ಮಹಿಳೆಯರಿಗೆ 30,000 ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗುತ್ತಿದೆ. ಅದು ಹೇಗೆ? ಯಾರು ಅರ್ಹರು? ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಸರ್ಕಾರದ ಉದ್ಯೋಗಿನಿ ಅಥವಾ ದೀಪಿಕಾ ಅಂತಹ ಯೋಜನೆಗಳ ಅಡಿಯಲ್ಲಿ ಮಹಿಳೆಯರಿಗೆ ಸಿಗುವ 30,000 ರೂಪಾಯಿಗಳ ಆರ್ಥಿಕ ನೆರವಿನ ಕುರಿತು ಮಹಿಳಾ ಆರ್ಥಿಕ ಸ್ವಾವಲಂಬನೆ ಮತ್ತು 30,000 ರೂಪಾಯಿ ಯೋಜನೆಗಳು ಆಧುನಿಕ ಜಗತ್ತಿನಲ್ಲಿ ಮಹಿಳೆ ಕೇವಲ ಗೃಹಿಣಿಯಾಗಿ ಉಳಿಯದೆ ಆರ್ಥಿಕವಾಗಿ ಸಬಲಳಾಗುವುದು ಅತ್ಯಗತ್ಯ. ಮಹಿಳೆಯರ ಶಿಕ್ಷಣ ಮತ್ತು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸಲು ಸರ್ಕಾರವು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ 30,000 ರೂಪಾಯಿಗಳವರೆಗಿನ ಧನಸಹಾಯ ಅಥವಾ ಸಹಾಯಧನವು ಮಹಿಳೆಯರ ಬದುಕಿಗೆ ಹೊಸ ಭರವಸೆ ನೀಡಿದೆ. ಕರ್ನಾಟಕದಲ್ಲಿ ಮಹಿಳೆಯರು 30,000 ರೂಪಾಯಿಗಳ ಆರ್ಥಿಕ ಲಾಭವನ್ನು 2 ಪ್ರಮುಖ ಮಾರ್ಗಗಳಲ್ಲಿ ಪಡೆಯಬಹುದು. ಉದ್ಯೋಗಿನಿ ಯೋಜನೆ. ಈ ಯೋಜನೆಯಡಿ ಸಣ್ಣ ಉದ್ಯಮ ಆರಂಭಿಸಲು ಬಯಸುವ ಮಹಿಳೆಯರಿಗೆ ಬ್ಯಾಂಕ್ಗಳ ಮೂಲಕ ಸಾಲ ನೀಡಲಾಗುತ್ತದೆ. ಇದರಲ್ಲಿ ಸರ್ಕಾರವು 30,000 ರೂಪಾಯಿದಿಂದ ಲಕ್ಷಾಂತರ ರೂಪಾಯಿಗಳವರೆಗೆ ಸಹಾಯಧನ ನೀಡುತ್ತದೆ. ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗೆ ಇದು ವರದಾನವಾಗಿದೆ. ದೀಪಿಕಾ ಸ್ಕಾಲರ್ಶಿಪ್. ಉನ್ನತ ಶಿಕ್ಷಣ ಪಡೆಯುತ್ತಿರುವ ಹೆಣ್ಣುಮಕ್ಕಳಿಗೆ ವಾರ್ಷಿಕ 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದು ಹೆಣ್ಣುಮಕ್ಕಳು ಆರ್ಥಿಕ ಸಂಕಷ್ಟವಿಲ್ಲದೆ ಪದವಿ ಅಥವಾ ವೃತ್ತಿಪರ ಶಿಕ್ಷಣ ಪೂರೈಸಲು ಸಹಕಾರಿಯಾಗಿದೆ. ಈ ಯೋಜನೆಗಳ ಮೂಲ ಉದ್ದೇಶ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು. ಈ 30,000 ರೂಪಾಯಿಗಳ ಮೊತ್ತವು ಸಣ್ಣ ಉದ್ಯಮಕ್ಕೆ ಬಂಡವಾಳವಾಗಿ ಅಥವಾ ಶಿಕ್ಷಣಕ್ಕೆ ಆಸರೆಯಾಗಿ ಬಳಕೆಯಾದಾಗ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡಿದಂತಾಗುತ್ತದೆ. ಮಹಿಳೆಯರಿಗೆ 30,000 ರೂಪಾಯಿ ಉಚಿತ ಧನಸಹಾಯ. ಅರ್ಜಿ ಸಲ್ಲಿಸುವುದು ಹೇಗೆ? ಯೋಜನೆ 1. ಉದ್ಯೋಗಿನಿ ಯೋಜನೆ. ಮೊದಲನೆಯದಾಗಿ ಉದ್ಯೋಗಿನಿ ಯೋಜನೆ. ನೀವು ಬ್ಯೂಟಿ ಪಾರ್ಲರ್, ಹೈನುಗಾರಿಕೆ ಅಥವಾ ಸಣ್ಣ ಅಂಗಡಿ ಇಡಲು ಬಯಸಿದರೆ ಈ ಯೋಜನೆಯಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತದೆ. ಅಂದರೆ ನೀವು ಪಡೆದ ಸಾಲದಲ್ಲಿ 30,000 ರೂಪಾಯಿದಷ್ಟು ಹಣವನ್ನು ಸರ್ಕಾರವೇ ಭರಿಸುತ್ತದೆ. ಇದಕ್ಕೆ 18 ರಿಂದ 55 ವರ್ಷದ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಯೋಜನೆ 2. ಉನ್ನತ ಶಿಕ್ಷಣಕ್ಕೆ ನೆರವು. ಇನ್ನು ಓದುತ್ತಿರುವ ವಿದ್ಯಾರ್ಥಿನಿಯರಿಗೆ ದೀಪಿಕಾ ಸ್ಕಾಲರ್ಶಿಪ್ ಅಡಿಯಲ್ಲಿ ವಾರ್ಷಿಕ 30,000 ರೂಪಾಯಿ ಸಿಗುತ್ತದೆ. ಪದವಿ ಅಥವಾ ಡಿಪ್ಲೊಮಾ ಮಾಡುವ ಬಡ ಕುಟುಂಬದ ಹೆಣ್ಣುಮಕ್ಕಳು ಇದರ ಲಾಭ ಪಡೆಯಬಹುದು. ಅರ್ಜಿ ಸಲ್ಲಿಸುವುದು ಹೇಗೆ? ಅರ್ಜಿ ಸಲ್ಲಿಸಲು ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅವಶ್ಯಕ. ನೀವು ಹತ್ತಿರದ ಗ್ರಾಮ ಒನ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕೂಡಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಯದ ಮಹಿಳೆಯರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಯೋಜನೆಗಳಿಗೆ ಬೇಕಾದ ಅರ್ಜಿ ನಮೂನೆ ಅಥವಾ ಅಗತ್ಯ ದಾಖಲೆಗಳ ಪಟ್ಟಿ ಬೇಕಿದ್ದಲ್ಲಿ ಕೇಳಿ, ನಾನು ವಿವರವಾಗಿ ನೀಡುತ್ತೇನೆ. ನಮಸ್ಕಾರ ಗೆಳೆಯರೇ. ನೀವು ಸ್ವಂತ ಉದ್ಯೋಗ ಶುರು ಮಾಡಬೇಕು ಅಂದುಕೊಂಡಿದ್ದೀರಾ? ಅಥವಾ ನಿಮ್ಮ ಮಗಳ ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಬೇಕಿದೆಯೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಕರ್ನಾಟಕ ಸರ್ಕಾರದ ಈ ವಿಶೇಷ ಯೋಜನೆಯಲ್ಲಿ ಮಹಿಳೆಯರಿಗೆ 30,000 ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗುತ್ತಿದೆ. ಅದು ಹೇಗೆ? ಯಾರು ಅರ್ಹರು? ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಸರ್ಕಾರದ ಉದ್ಯೋಗಿನಿ ಅಥವಾ ದೀಪಿಕಾ ಅಂತಹ ಯೋಜನೆಗಳ ಅಡಿಯಲ್ಲಿ ಮಹಿಳೆಯರಿಗೆ ಸಿಗುವ 30,000 ರೂಪಾಯಿಗಳ ಆರ್ಥಿಕ ನೆರವಿನ ಕುರಿತು ಮಹಿಳಾ ಆರ್ಥಿಕ ಸ್ವಾವಲಂಬನೆ ಮತ್ತು 30,000 ರೂಪಾಯಿ ಯೋಜನೆಗಳು ಆಧುನಿಕ ಜಗತ್ತಿನಲ್ಲಿ ಮಹಿಳೆ ಕೇವಲ ಗೃಹಿಣಿಯಾಗಿ ಉಳಿಯದೆ ಆರ್ಥಿಕವಾಗಿ ಸಬಲಳಾಗುವುದು ಅತ್ಯಗತ್ಯ. ಮಹಿಳೆಯರ ಶಿಕ್ಷಣ ಮತ್ತು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸಲು ಸರ್ಕಾರವು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ 30,000 ರೂಪಾಯಿಗಳವರೆಗಿನ ಧನಸಹಾಯ ಅಥವಾ ಸಹಾಯಧನವು ಮಹಿಳೆಯರ ಬದುಕಿಗೆ ಹೊಸ ಭರವಸೆ ನೀಡಿದೆ. ಕರ್ನಾಟಕದಲ್ಲಿ ಮಹಿಳೆಯರು 30,000 ರೂಪಾಯಿಗಳ ಆರ್ಥಿಕ ಲಾಭವನ್ನು 2 ಪ್ರಮುಖ ಮಾರ್ಗಗಳಲ್ಲಿ ಪಡೆಯಬಹುದು. ಉದ್ಯೋಗಿನಿ ಯೋಜನೆ. ಈ ಯೋಜನೆಯಡಿ ಸಣ್ಣ ಉದ್ಯಮ ಆರಂಭಿಸಲು ಬಯಸುವ ಮಹಿಳೆಯರಿಗೆ ಬ್ಯಾಂಕ್ಗಳ ಮೂಲಕ ಸಾಲ ನೀಡಲಾಗುತ್ತದೆ. ಇದರಲ್ಲಿ ಸರ್ಕಾರವು 30,000 ರೂಪಾಯಿದಿಂದ ಲಕ್ಷಾಂತರ ರೂಪಾಯಿಗಳವರೆಗೆ ಸಹಾಯಧನ ನೀಡುತ್ತದೆ. ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗೆ ಇದು ವರದಾನವಾಗಿದೆ. ದೀಪಿಕಾ ಸ್ಕಾಲರ್ಶಿಪ್. ಉನ್ನತ ಶಿಕ್ಷಣ ಪಡೆಯುತ್ತಿರುವ ಹೆಣ್ಣುಮಕ್ಕಳಿಗೆ ವಾರ್ಷಿಕ 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದು ಹೆಣ್ಣುಮಕ್ಕಳು ಆರ್ಥಿಕ ಸಂಕಷ್ಟವಿಲ್ಲದೆ ಪದವಿ ಅಥವಾ ವೃತ್ತಿಪರ ಶಿಕ್ಷಣ ಪೂರೈಸಲು ಸಹಕಾರಿಯಾಗಿದೆ. ಈ ಯೋಜನೆಗಳ ಮೂಲ ಉದ್ದೇಶ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು.
ಈ 30,000 ರೂಪಾಯಿಗಳ ಮೊತ್ತವು ಸಣ್ಣ ಉದ್ಯಮಕ್ಕೆ ಬಂಡವಾಳವಾಗಿ ಅಥವಾ ಶಿಕ್ಷಣಕ್ಕೆ ಆಸರೆಯಾಗಿ ಬಳಕೆಯಾದಾಗ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡಿದಂತಾಗುತ್ತದೆ. ಮಹಿಳೆಯರಿಗೆ 30,000 ರೂಪಾಯಿ ಉಚಿತ ಧನ ಸಹಾಯ. ಅರ್ಜಿ ಸಲ್ಲಿಸುವುದು ಹೇಗೆ? ಯೋಜನೆ 1, ಉದ್ಯೋಗಿನಿ ಯೋಜನೆ. ಮೊದಲನೆಯದಾಗಿ ಉದ್ಯೋಗಿನಿ ಯೋಜನೆ. ನೀವು ಬ್ಯೂಟಿ ಪಾರ್ಲರ್, ಹೈನುಗಾರಿಕೆ ಅಥವಾ ಸಣ್ಣ ಅಂಗಡಿ ಇಡಲು ಬಯಸಿದರೆ ಈ ಯೋಜನೆಯಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತದೆ. ಅಂದರೆ ನೀವು ಪಡೆದ ಸಾಲದಲ್ಲಿ 30,000 ರೂಪಾಯಿದಷ್ಟು ಹಣವನ್ನು ಸರ್ಕಾರವೇ ಭರಿಸುತ್ತದೆ. ಇದಕ್ಕೆ 18 ರಿಂದ 55 ವರ್ಷದ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಯೋಜನೆ 2, ಉನ್ನತ ಶಿಕ್ಷಣಕ್ಕೆ ನೆರವು. ಇನ್ನು ಓದುತ್ತಿರುವ ವಿದ್ಯಾರ್ಥಿನಿಯರಿಗೆ ದೀಪಿಕಾ ಸ್ಕಾಲರ್ಶಿಪ್ ಅಡಿಯಲ್ಲಿ ವಾರ್ಷಿಕ 30,000 ರೂಪಾಯಿ ಸಿಗುತ್ತದೆ. ಪದವಿ ಅಥವಾ ಡಿಪ್ಲೊಮಾ ಮಾಡುವ ಬಡ ಕುಟುಂಬದ ಹೆಣ್ಣುಮಕ್ಕಳು ಇದರ ಲಾಭ ಪಡೆಯಬಹುದು. ಅರ್ಜಿ ಸಲ್ಲಿಸುವುದು ಹೇಗೆ? ಅರ್ಜಿ ಸಲ್ಲಿಸಲು ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅವಶ್ಯಕ. ನೀವು ಹತ್ತಿರದ ಗ್ರಾಮ ಒನ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕೂಡಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಯದ ಮಹಿಳೆಯರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಯೋಜನೆಗಳಿಗೆ ಬೇಕಾದ ಅರ್ಜಿ ನಮೂನೆ ಅಥವಾ ಅಗತ್ಯ ದಾಖಲೆಗಳ ಪಟ್ಟಿ ಬೇಕಿದ್ದಲ್ಲಿ ಕೇಳಿ, ನಾನು ವಿವರವಾಗಿ ನೀಡುತ್ತೇನೆ.